ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಅಗ್ನಿ ಸಾಕ್ಷಿ ಸಂಚಿಕೆ 4. ಅಗ್ನಿ ಸಾಕ್ಷಿನ ನೋಡಿ ಕಣ್ಣಿಗೆ ಹಾಕಿದ ಕೂಲಿಂಗ್ ಗ್ಲಾಸ್ ತೆಗೆದ. ಸಾಕ್ಷಿಗೆ ಅಗ್ನಿನ ನೋಡಿ ಕೋಪ ಬಂದಿತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಿಂತರು. ಅಷ್ಟರಲ್ಲಿ ಶಾಂತಲಾ ಸಾಕ್ಷಿಗೆ, ನೋಡಮ್ಮ, ನನ್ನ ಮಗ ಬಂದ. ತುಂಬ ಥ್ಯಾಂಕ್ಸ್, ನನ್ನ ತುಂಬ ಚೆನ್ನಾಗಿ ಕಾಳಜಿ ಮಾಡಿದೆ ನೀನು. ಅಗ್ನಿ, ಬಾರೋ ಇಲ್ಲಿ ಅಂತ ಕರೆದರು. ಅಗ್ನಿ ತಾಯಿ ಮಾತಿಗೆ, ಮಾಮ್ ಏನಾಯ್ತು ನಿಮಗೆ, ಆತಂಕದಿಂದ ಕೇಳಿದ. ಸಾಕ್ಷಿ ಅಗ್ನಿನ ದುರುಗುಟ್ಟಿ ನೋಡಿದಳು. ಏನಿಲ್ಲ ಅಗ್ನಿ, ಬೆಳಗ್ಗೆ ಏನು ತಿಂದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಯಿತು. ಪಾಪ ಈ ಹುಡುಗಿ ನನಗೆ ಆರೈಕೆ ಮಾಡಿದ್ಲು. ಏನಮ್ಮ ನಿನ್ನ ಹೆಸರು ಅಂತ ಶಾಂತಲಾ ಕೇಳಿದರು. ಅದಕ್ಕೆ ಸಾಕ್ಷಿ, ಆಂಟಿ ನನ್ನ ಹೆಸರು ಸಾಕ್ಷಿ ಅಂತ ಅಂದಳು. ಏನು ಸಾಕ್ಷಿನಾ ನಿನ್ನ ಹೆಸರು, ನಿನ್ನ ಥರನೇ ತುಂಬ ಮುದ್ದಾಗಿದೆ ಅಂದರು ಶಾಂತಲಾ. ಅಗ್ನಿ ತಾಯಿ ಹೇಳಿದ ಮಾತಿಗೆ ಸಾಕ್ಷಿನ ನೋಡಿ ಮನಸ್ಸಲ್ಲಿ, ಏನು ಇವಳು ಮುದ್ದಾಗಿ ಇದ್ದಾಳ, ಬಜಾರಿ ಬಾಯ್ಬಡ್ಕೆ ಇವಳು. ನೆನ್ನೆ ಹಾಗೆಲ್ಲ ಜಗಳ ಆಡಿ ಇವಾಗ ಏನೋ ತುಂಬ ಒಳ್ಳೆ ಹುಡುಗಿ ಥರ ನಾಟಕ ಆಡ್ತಿದ್ದಾಳೆ. ಛೀ, ಅದಕ್ಕೆ ಈ ಹುಡುಗಿರಂದ್ರೇ ಆಗಲ್ಲ ನನಗೆ. ಹೇ ಅಗ್ನಿ, ಏನೋ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಅಗ್ನಿ, ಏನಿಲ್ಲ ಮಾಮ್, ನಡಿ ಮನೆಗೆ ಹೋಗೋಣ. ಮೊದಲು ತಿಂಡಿ ಮಾಡು, ಇನ್ಮೇಲೆ ತಿಂಡಿ ಮಾಡದೆ ನಿನ್ನ ದೇವಸ್ಥಾನಕ್ಕೆ ಬರುವ ಆಗಿಲ್ಲ. ಅಷ್ಟರಲ್ಲಿ ಶ್ರಾವಣಿ, ಸರಿ ನಾವಿನ್ನ ಬರ್ತೀವಿ, ನಮಗೆ ಲೇಟ್ ಆಯಿತು, ಸಾಕ್ಷಿ ಹೋಗೋಣ ಅಂದರು. ಸಾಕ್ಷಿ, ಅಮ್ಮ ನೀನು ಹೋಗ್ತಿರು, ನಾನು ಇವಾಗ ಬಂದೆ ಅಂದಳು. ಶ್ರಾವಣಿ, ಸರಿ ಕಣೆ, ಬೇಗ ಬಾ ಅಂತ ಹೇಳಿ ಮುಂದೆ ಹೋದರು. ಅಗ್ನಿ ತನ್ನ ತಾಯಿಗೆ, ಮಾಮ್ ನಡೀರಿ ಹೋಗೋಣ ಅಂತ ಕಾರತ್ತ ಕರೆದುಕೊಂಡು ಹೋಗಿ ಕೂರಿಸಿದ. ಮಾಮ್ ಇಲ್ಲೇ ಕೂತಿರಿ, ಆ ಹುಡುಗಿಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂದನು. ಶಾಂತಲಾ, ಸರಿ ಅಗ್ನಿ ಅಂದರು. ಅಗ್ನಿ ಸಾಕ್ಷಿ ಹತ್ತಿರ ಹೋಗಿ, ಏನು ಇಲ್ಲೂ ಹೊಸ ಡ್ರಾಮಾ ಶುರು ಮಾಡಿದ್ಯಾ ಹೇಗೆ? ನಿನ್ನೆ ಸಿಗ್ನಲ್ ಹತ್ರ, ಇವತ್ತು ದೇವಸ್ಥಾನ ಹತ್ರ. ಅದಕ್ಕೆ ಸಾಕ್ಷಿ, ನಾನು ಡ್ರಾಮಾ ಆರ್ಟಿಸ್ಟ್, ಏನಿವಾಗ? ನಿನ್ನೆ ನನ್ನ ಕೆನ್ನೆಗೆ ಹೊಡೆದೆ ಅಲ್ವಾ, ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ನಿಂಗೆ? ಒಂದು ಸಾರಿ ಸಹ ನಿನ್ನ ಬಾಯಿಂದ ಬಂದಿಲ್ಲ. ಹೌದು, ನಿನ್ನೆ ನಾನು ನಿನ್ನ ಕೇಳಬೇಕಿತ್ತು, ಯಾರೋ ನೀನು? ಅದೆಷ್ಟು ಧೈರ್ಯ ಇದ್ದರೆ ನನಗೆ ಹೊಡೆದೆ? ಅಗ್ನಿ ನಗುತ್ತಾ ತನ್ನ ತಾಯಿ ಹತ್ತಿರ ಬಂದು, ಮಾಮ್ ನೀವು ಹೋಗಿರ್ರಿ, ನಾನು ಬರ್ತೀನಿ ಅಂದನು. ಯಾಕೋ ಅಗ್ನಿ, ಏನಾಯಿತು? ಏನಿಲ್ಲ ಮಾಮ್, ಈ ಕಡೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ. ಡ್ರೈವರ್ ಹುಷಾರಾಗಿ ಹೋಗು, ಓಕೆ? ಕಾರ್ ಅಲ್ಲಿಂದ ಹೊರಟಿತು. ಇವಾಗ ಅಗ್ನಿ ಸಾಕ್ಷಿ ಹತ್ತಿರ ತಿರುಗಿ, ಏನೋ ಹೇಳ್ತಿದ್ದೆ, ಇವಾಗ ಹೇಳು. ನೋಡು, ನಿನ್ನ ಪ್ರಶ್ನೆಗೆಲ್ಲ ಈ ಅಗ್ನಿ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾಕ್ಷಿ, ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೀನು ನನಗೆ ಹೊಡೆದಿರೋ ಏಟು ನಿಂಗೆ ವಾಪಸ್ ಕೊಡೋವರೆಗೂ ನಂಗೆ ನೆಮ್ಮದಿ ಇಲ್ಲ ಅಂದಳು. ಅದಕ್ಕೆ ಅಗ್ನಿ ನಗುತ್ತಾ, ಈ ಅಗ್ನಿಗೆ ಹೊಡೆಯೋ ಅಷ್ಟು ಧೈರ್ಯನಾ? ಕನಸು ಕಾಣಬೇಡ. ಸಾಕ್ಷಿಗೆ ಕೋಪ ಬಂದಿತು. ಅಗ್ನಿಗೆ ಹೊಡೆಯಲು ಕೈ ಎತ್ತಿದಳು. ಅಗ್ನಿ ಅವಳ ಕೈ ಹಿಡಿದು ಕೋಪದಿಂದ, ಹೌ ಡೇರ್ ಯು, ನನ್ನ ಮೇಲೇನೆ ಕೈ ಮಾಡೋಕೆ ಟ್ರೈ ಮಾಡ್ತೀಯಾ ಅಂತ ಅವಳ ಕೈ ಹಿಂದೆ ಮಾಡಿ ತಿರುಚಿದ. ಸಾಕ್ಷಿ ನೋವಿಗೆ, ಅಮ್ಮ, ಹೇ ರಾಕ್ಷಸ, ನನ್ನ ಕೈ ಬಿಡೋ, ಯಪ್ಪ, ಕೈ ನೋವ್ತಿದೆ. ಇವಾಗ ನನ್ನ ಬಿಟ್ಟಿಲ್ಲ ಅಂದರೆ ಜನನ ಸೇರಿಸ್ತೀನಿ ಅಷ್ಟೇ, ಆವಾಗ ನಿನಗೇನೆ ತೊಂದರೆ, ಬಿಡೋ ನನ್ನ ಕೈ ಅಂತ ಬಿಡಿಸಿಕೊಂಡಳು. ಅವಳ ಕೈ ಅವನ ಹಿಡಿತಕ್ಕೆ ಕೆಂಪಗೆ ಆಗಿತ್ತು. ಹೇ ರಾಕ್ಷಸ, ಮನುಷ್ಯನ ನೀನು ಇಲ್ಲ ಮೃಗನ? ಒಂದು ಹುಡುಗಿ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ನಿನಗೆ? ನನ್ನ ಕೈ ಮುಟ್ಟೋಕೆ ನೀನು ಯಾವನೋ? ನೀನೇ ನನ್ನ ಗಂಡನ ಅಂತ ಕೋಪದಿಂದ ಕೇಳಿದಳು. ಅದಕ್ಕೆ ಅಗ್ನಿ, ವಾಟ್ ಗಂಡನ? ಅದು ನಾನು ನಿನಗೆ. ಒಂದ್ಸಲ ನಿನ್ನ ಮುಖನ ಕನ್ನಡಿಯಲ್ಲಿ ನೋಡ್ಕೊ, ಜಾಸ್ತಿ ಕನಸು ಕಾಣಬೇಡ. ಈ ಅಗ್ನಿ ಯಾರಿಗೂ ಸಿಗಲ್ಲ. ಸಾಕ್ಷಿ ನಗುತ್ತಾ, ನಿನ್ನ ಅದ್ಯಾರು ಮದುವೆ ಆಗ್ತಾರೋ ಅವಳ ಲೈಫ್ ನರಕ ಬಿಡು. ಅದಕ್ಕೆ ಅಗ್ನಿ, ನಿನ್ನ ಯಾವನ್ ಮದುವೆ ಆಗ್ತಾನೋ ಅವನ ಲೈಫ್ ಸಹ ನರಕನೇ. ಅದೆಲ್ಲಿ ಇದಾನೋ ಏನೋ ನಿನ್ನ ಕಟ್ಕೊಳ್ಳೋನು ಅಂದನು. ಅದಕ್ಕೆ ಸಾಕ್ಷಿ, ನೀನೇನು ದೊಡ್ಡ ಮನ್ಮಥ ನೋಡು, ನಿನ್ನ ಮದುವೆ ಆಗೋಕೆ ಎಲ್ಲ ಹುಡುಗಿರು ಲೈನಲ್ಲಿ ನಿಂತಿದ್ದಾರೆ ಅನಿಸುತ್ತೆ. ಅಷ್ಟರಲ್ಲಿ ಶ್ರಾವಣಿ ಸಾಕ್ಷಿ ಸಾಕ್ಷಿ ಅಂತ ಹುಡುಕುತ್ತಾ ಬಂದರು. ಸಾಕ್ಷಿ ತನ್ನ ತಾಯಿನ ನೋಡಿ, ಅಯ್ಯೋ ಅಮ್ಮ ಬಂದರು, ಇವತ್ತು ನಿನ್ನ ದಿನ ಚೆನ್ನಾಗಿದೆ ಅನಿಸುತ್ತೆ, ಮತ್ತೆ ನನ್ನ ಕಣ್ಣಿಗೆ ನಿನ್ನ ಮುಖ ಕಾಣಿಸ್ಬಾರ್ದು ಅಂತ ಹೇಳಿ ಹೋಗಿ ಬಿಟ್ಟಳು. ಅಗ್ನಿ ಕೋಪದಿಂದ, ನನ್ನ ಕಣ್ಣಿಗೆ ನೀನು ಬೀಳಬೇಡ, ಬಜಾರಿ ಬಾಯ್ಬಡ್ಕಿ. ಈ ಹುಡುಗಿಯರೆಲ್ಲ ಹೀಗೆ ಅನಿಸುತ್ತೆ, ಬರೀ ನಾಟಕ. ನನ್ನ ಮೇಲೇ ಜಗಳ ಮಾಡ್ತಾಳೆ, ಮತ್ತೆ ಸಿಕ್ಕಿದ್ರೆ ಇನ್ನೊಂದು ಕೆನ್ನೆಗೆ ಹೊಡಿಬೇಕು ಇವಳಿಗೆ, ಇರೋ ಕೊಬ್ಬು ಎಲ್ಲ ಕಮ್ಮಿ ಆಗುತ್ತೆ ಅಂದುಕೊಂಡು ಕಾರಲ್ಲಿ ಹೊರಟ. ಈ ಕಡೆ ಸಾಕ್ಷಿ ಕೆಲಸ ಮಾಡುವ ಕಂಪನಿಯಲ್ಲಿ ವಿನಯ್, ಆದರ್ಶ್, ಭರತ್ ಹಾಗೂ ಸೂರ್ಯ 4 ಜನ ಸಾಕ್ಷಿಗೆ ಕ್ಲೋಸ್ ಫ್ರೆಂಡ್ಸ್. ಇವರು ಹೇಗೆ ಫ್ರೆಂಡ್ಸ್ ಅಂದರೆ, ಕಂಪನಿಗೆ ಸೇರಿದ ಮೊದಲ ದಿನವೇ ಎಲ್ಲರೂ ಫ್ರೆಂಡ್ಸ್ ಆದರು. ಆದರೆ ಸೂರ್ಯನಿಗೆ ಮಾತ್ರ ಸಾಕ್ಷಿನ ನೋಡಿದ ತಕ್ಷಣ ಅವಳ ಮೇಲೆ ಪ್ರೀತಿ ಆಯಿತು. ಆದರೆ ಇದುವರೆಗೂ ಅವನ ಪ್ರೀತಿನ ಸಾಕ್ಷಿ ಹತ್ರ ಹೇಳೇ ಇಲ್ಲ. ಹೇಳೋಕೆ ಅವನಿಗೆ ಭಯ.
ಒಂದು ಕಡೆ ರಿಜೆಕ್ಟ್ ಮಾಡಿಬಿಟ್ರೆ ಅಂತ ಏನು ಹೇಳದೆ ತನ್ನ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಸೂರ್ಯ. ಸಾಕ್ಷಿ ಆಫೀಸಿಗೆ ಹೋಗಿಲ್ಲ, ಅದಕ್ಕೆ ಸೂರ್ಯನಿಗೆ ಬೇಜಾರಾಗಿದೆ. ಅವನ ಬೇಜಾರು ಕಂಡು ಅವನ ಗೆಳೆಯರು, ಮಗ ಏನಾಯ್ತು, ಯಾಕೊಂಥರ ಇದೆಯಾ ಅಂತ ವಿನಯ್ ಕೇಳಿದ. ಅದಕ್ಕೆ ಭರತ್, ಲೋ ಅದೇನಂತ ಕೇಳ್ತೀಯೋ ನೀನು, ಸಾಕ್ಷಿ ಕೆಲಸಕ್ಕೆ ಬಂದಿಲ್ಲ ಅಲ್ವಾ, ಅದಕ್ಕೆ ಸೂರ್ಯ ಬೇಜಾರಾಗಿರೋದು. ಅದಕ್ಕೆ ವಿನಯ್, ಲೋ ಸೂರ್ಯ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ನಿನ್ನ ಪ್ರೀತಿನ ಸಾಕ್ಷಿ ಹತ್ರ ಹೋಗಿ ಹೇಳು. ನೀನು ಸುಮ್ಮನೆ ಇದ್ರೆ ಆಮೇಲೆ ಸಾಕ್ಷಿನ ಬೇರೆ ಯಾರಾದರೂ ಬಂದು ಆರಿಸ್ಕೊಂಡು ಹೋಗ್ತಾರೆ ಅಷ್ಟೇ ಅಂದನು. ಅದಕ್ಕೆ ಸೂರ್ಯ, ಮಗ ಏನೋ ಮಾಡಲಿ, ನಂಗೆ ಹೇಳೋಕೆ ಭಯ ಕಣೋ, ಹೇಳಿದರೆ ನನ್ನ ಫ್ರೆಂಡ್ಶಿಪ್ ಸಹ ಎಲ್ಲಿ ಕಟ್ ಮಾಡ್ತಾಳೆ ಅಂತ. ಆದರೆ ಹೇಳ್ದೆ ಇರೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಕಣೋ, ನಾನು ಅವಳನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತು ತಾನೇ. ಅದಕ್ಕೆ ಆದರ್ಶ್, ಮಗ ನಮಗೆ ಗೊತ್ತು ಕಣೋ, ಆದರೆ ಅವಳಿಗೆ ಗೊತ್ತಾಗಬೇಕು ಅಲ್ವಾ. ನಿನಗೆ ಭಯ ಆದರೆ ಹೇಳು, ನಾವು ಯಾರಾದರೂ ಹೋಗಿ ಸಾಕ್ಷಿಗೆ ಹೇಳ್ತೀವಿ. ಅದಕ್ಕೆ ಸೂರ್ಯ, ಲೋ ಹಾಗೇನಾದ್ರು ಮಾಡಿಬಿಟ್ಟಿಯಾ, ನೀನು ಸ್ವಲ್ಪ ಸುಮ್ಮನೆ ಇರು, ನಾನೇ ಹೇಳ್ತೀನಿ. ಮೊದಲು ಸಾಕ್ಷಿ ಯಾಕೆ ಬಂದಿಲ್ಲ ಅದನ್ನು ಹೇಳು, ಫೋನ್ ಮಾಡಿದ್ದೆ ಆದರೆ ಅವಳು ಪಿಕ್ ಮಾಡಿಲ್ಲ. ಅದಕ್ಕೆ ಆದರ್ಶ್, ಅವಳ ಫ್ರೆಂಡ್ ಪವಿತ್ರ ಇದ್ದಾಳೆ ಅಲ್ವಾ, ಅವಳು ಹೇಳಿದ್ಲು ಸಾಕ್ಷಿ ದೇವಸ್ಥಾನಕ್ಕೆ ಹೋಗಿದ್ದಾಳಂತೆ, ಅದಕ್ಕೆ ಬಂದಿಲ್ವಂತೆ. ಅವನ ಮಾತಿಗೆ ಸೂರ್ಯ, ಓ ಹೌದಾ, ನನಗೆ ಯಾವಾಗ ಸಾಕ್ಷಿನ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ಕಣೋ, ಅವಳು ಇಲ್ಲದೆ ಒಂದಿನ ಸಹ ಇಲ್ಲಿ ಇರೋಕೆ ಆಗಲ್ಲ, ಅಷ್ಟು ಲವ್ ಮಾಡ್ತಿದ್ದೀನಿ. ಅವಳು ನನ್ನ ಪ್ರೀತಿನ ಒಪ್ಪಿದ್ರೆ ನನ್ನಷ್ಟು ಅದೃಷ್ಟವಂತ ಈ ಜಗತ್ತಲ್ಲೇ ಇಲ್ಲ ಕಣೋ. ವಿನಯ್ ಅವನ ಮಾತಿಗೆ ಸೂರ್ಯ, ನೀನೆಷ್ಟು ಲವ್ ಮಾಡ್ತಿದ್ಯಾ ಅಂತ ಗೊತ್ತು ಕಣೋ, ಅಕಸ್ಮಾತ್ ಸಾಕ್ಷಿ ಒಪ್ಪಿಲ್ಲ ಅಂದರೆ ಏನೋ ಮಾಡ್ತೀಯಾ ಅಂತ ಕೇಳಿದ. ಅದಕ್ಕೆ ಸೂರ್ಯ, ಸಾಕ್ಷಿ ನನ್ನೋಳು, ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ, ಅವಳನ್ನು ನಾನು ಯಾರಿಗೂ ಬಿಟ್ಕೊಡಲ್ಲ. ಇನ್ಮೇಲೆ ಈ ಥರ ಎಲ್ಲ ನನ್ನ ಮುಂದೆ ಹೇಳಬೇಡ ಕಣೋ, ತುಂಬ ನೋವಾಗುತ್ತೆ. ಅದಕ್ಕೆ ವಿನಯ್, ಸಾರಿ ಕಣೋ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ, ಕೊನೆಗೆ ನಿನಗೇನೆ ನೋವಾಗೋದು ಅಂತ ಹೇಳಿದೆ ಅಷ್ಟೇ. ಸಾಕ್ಷಿ ನಿನ್ನ ಪ್ರೀತಿನ ಒಪ್ಪಿದರೆ ಮೊದಲು ಖುಷಿ ಪಡೋದೇ ನಾವು ಕಣೋ. ಅದಕ್ಕೆ ಸೂರ್ಯ, ಥ್ಯಾಂಕ್ಸ್ ಕಣೋ, ಆದಷ್ಟು ಬೇಗ ಸಾಕ್ಷಿಗೆ ನನ್ನ ಪ್ರೀತಿ ವಿಷಯ ಹೇಳ್ತೀನಿ ಅಂದನು. ಮುಂದುವರಿಯುತ್ತದೆ. ಪ್ರೀತಿಯ ಓದುಗರೆ, ನಿಮಗೆ ಯಾರಿಷ್ಟ ಆದರೂ ಸೂರ್ಯನ ಅಥವಾ ಅಗ್ನಿನ? ನಮ್ಮ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.